ತಂತಿದ್ರೆ ತಕೊಳ್ಳಿ, ಹುಷಾರ. ಒಳಗಡೆ ಸ್ಪೇಸು ಇಲ್ಲ ಅದಕ್ಕೆ ಎಕ್ಸ್ಟ್ರಾ ಅಲ್ವಾ ಅಣ್ಣ? ಈಚೆ ಕಡೆ ಎಲ್ಲರೂ ಓಪನ್ ಇದೆಯಾ ನೋಡ್ಕೊಳ್ಳಿ. ಓ ಇಲ್ಲ ನೋಡಿ, ಹೌದು. ಹಿಂದ್ಗಡೆಯಿಂದ ಒಂದ್ಸರಿ ನೋಡಿ, ಆ ಕಡೆಯಿಂದ ಓಪನ್ ಎಲ್ಲ ಇದೆಯಾ ನೋಡಿ. ಹಾ ಹಾ ಹನಿ ಬಿಡ್ಬೇಡ, ಹನಿ ಬಿಡ್ಬೇಡ. ಅಲ್ಲ ಅಲ್ಲಿ ಬರುತ್ತೆ, ಹಿಂದೆ ಬರುತ್ತೆ, ಹಂಗೆ ಹೇಳ್ಕೊ, ಹಿಂಗೆ ಬರುತ್ತೆ. ಇಲ್ಲ ಇಲ್ಲ ತೊಂದರೆ ಇಲ್ಲ, ನೀವೇನು ನಿದ್ರದ್ದು ಬೇಡ. ಲೆಂತ್ ಇದೆ ನೋಡ್ಕೊಳ್ಳಿ. ಡೋರ್ ಇಲ್ಲೆಲ್ಲ ಬಂದೋಗಿದೆ, ಇಲ್ಲೆಲ್ಲ ನೋಡಿ ಕಡೆ ಎಲ್ಲ ಹೋಗಿ ತಂತಿದ್ರೆ ತಕೊಳ್ಳಿ, ಹುಷಾರ. ಒಳಗಡೆ ಸ್ಪೇಸು ಇಲ್ಲ ಅದಕ್ಕೆ ಎಕ್ಸ್ಟ್ರಾ ಅಲ್ವಾ ಅಣ್ಣ? ಈಚೆ ಕಡೆ ಎಲ್ಲರೂ ಓಪನ್ ಇದೆಯಾ ನೋಡ್ಕೊಳ್ಳಿ. ಓ ಇಲ್ಲ ನೋಡಿ, ಹೌದು. ಹಿಂದ್ಗಡೆಯಿಂದ ಒಂದ್ಸರಿ ನೋಡಿ, ಆ ಕಡೆಯಿಂದ ಓಪನ್ ಎಲ್ಲ ಇದೆಯಾ ನೋಡಿ. ನೀವು ಹೇಳ್ತೀರಿ ಓಪನ್ ಇಲ್ಲ ಅಂತ, ಸುಮ್ಮನೆ ಹಿಂಗೆ ಒಂಚೂರು ಇಟ್ಟರೆ ಸಾಕು. ಹೌದು, ಸುಮ್ಮನೆ ಇದು ಮಾಡೋದು ಬೇಡ, ಭಾರಿ ಡೇಂಜರ್ ಅಲ್ಲ. ಬೇರೆ ಯಾವ್ದು ಅವುಗಳಾದ್ರೆ ಏನಕ್ಕೆ ಇದು ಮಾಡ್ಬೋದು, ಸರ್ಪ ಆದ್ರೂ ಇಷ್ಟು ಹೆದರೋದು ಅವಶ್ಯಕತೆ ಇರಲ್ಲ. ಇವು ಅಲ್ಲಿದೆ, ಈ ಕಡೆ ಈ ಕಡೆ ಇದೆ. ನಾನು ಹೇಳಿಲ್ವಾ, ನಂಗೆ ಗೊತ್ತಿತ್ತು. ಭಾರಿ ಡೇಂಜರ್ ಅದು. ಅಲ್ಲಿ ತಲೆ ಕಾಣ್ತಿದಲ್ಲ ಅಲ್ಲಿ. ಭಾರಿ ಡೇಂಜರು. ಇಲ್ಲ, ಇದು ವ್ಯೂ ಕರೆಕ್ಟ್ ಇದೆ. ಕಸ ಇತ್ತಲ್ಲ, ಹಾಗಾಗಿ ಪರವಾಗಿಲ್ಲ. ಇದೆ ಇದೆ, ಅಲ್ಲೇ ಇತ್ಕೊಂಡ್ರಿ, ಮಂಡೆ ಆಚೆ ಕಡೆ ಹಾಕಿದ್ದು ವಾಪಸ್ ತಿರುಗಿದೆ ಅದಷ್ಟೇ. ನೀ ಬಿಡ್ಬೇಡ, ಈ ಕಡೆ ಫುಲ್ ಸುಮಾರು ಇತ್ತು. ಇದೆ ಫುಲ್ ಅರ್ಧ ಹಾವು ಇಲ್ಲ ಈಚೆ ಕಡೆ ಇದೆ. ಅವ್ರು ಈ ಕಡೆನೇ ತಿರ್ಕೊಂಡು ನಿಂತ್ಕೊಂಡ್ಬಿಟ್ಟಿದೆ.
ಉಲ್ಟಾ ವಾಪಸ್ ಹೋಗುತ್ತೆ. ಇರ್ಲಿ ಸ್ವಲ್ಪ ಅದು ಕಟ್ ಮಾಡೋಣ ಆಮೇಲೆ. ಮನೆ ಹತ್ರ ಹಿಂಗೆ ಹನಿ ಬಿಡ್ಬೇಡ. ಅಲ್ಲ ಅಲ್ಲಿ ಬರುತ್ತೆ, ಹಿಂದೆ ಬರುತ್ತೆ, ಹಂಗೆ ಹೇಳ್ಕೊ. ತುಂಬಾ ಆಕ್ಟಿವ್ ಇದೆ ಅವು. ಸೌಂಡ್ ಏನು ಅಲ್ಲ. ಹೆಡ್ ಕ್ಯಾಚ್ ಬೇಡ ಅನ್ಸುತ್ತಾನ ಅರ್ಜುನ, ಹೆಡ್ ಕ್ಯಾಚ್ ಬೇಡ ಅಣ್ಣ. ಇಲ್ಲ ತೊಂದರೆ ಇಲ್ಲ, ನೀವೇನು ಹೆದ್ರದ್ದು ಬೇಡ. ಲೆಂತ್ ಇದೆ ನೋಡ್ಕೊಳ್ಳಿ. ಹನಿ ಬಿಡ್ಬೇಡ, ಹನಿ ಇನ್ಯಾವುದೇ ಕಣಕ್ಕೆ ಬಿಡ್ಬೇಡ, ಬೇಡ ಹೆಡ್ ಕ್ಯಾಚ್ ಬೇಡ. ಅಲ್ಲ ಆಚೆ ಹೋಗಿ. ಇಲ್ಲ ಹಂಗೆ ತಲೆ ಸಿನಿಮ್ಯಾಟಿಕಲ್ ಇದೆ ಅದು. ಈ ಕಡೆ ಹನಿ ನೀನು ಈಚೆ ಬಾ, ಹನಿ ಈಚೆ ಬಾ. ಸೌಂಡ್ ನೋಡಿದ್ದು ಭಾರಿ ಅಗ್ರೆಸಿವ್ ಇದೆ ಹಾವು. ಅದು ನೀವು ಹಂಗೆ ಹೊಡಿದ್ರೆ ಮುಂದೆ ಹೇಳ್ಕೊಳತ್ತೆ. ನಾನು ಇಲ್ಲಿ ಬೈಲಿ ಒಂದು ಕೋಲ್ ತಗೊಳ್ತೀನಿ, ಕೋಲ್ ತಗೋ ಈಚೆ ಕಡೆ ಕೋಲ್ ತಗೊಳ್ತೀನಿ. ಇಲ್ಲೊಂಚೂರು ಇದು ಮಾಡಿರ್ತೀನಿ, ವೈಬ್ರೇಟ್ ಮಾಡ್ತೀನಿ. ನೀನು ಕಾಲು ನೀನು ಈಚೆ ಕಡೆ ಮೂವ್ ಆಗಿ ಹೇಳ್ತೀನಿ, ಹಂಗೆ ಮೂವ್ ಆಗೋ. ಅವರೆಲ್ಲ ಮಾಡಿದ್ದೀನಿ, ಕವರ್ ಮಾಡಿದ್ದೀನಿ. ಬೇಡ ಬೇಡ ಹಿಂಗೆಲ್ಲ ಹೋಗ್ತಾ ಇದ್ದು, ಬೇಡ ಕಡೆ ಮೇಲೆ ಕಸ ಇರ್ಬೋದು ಅಷ್ಟೇ, ಏನು ಇರ್ಲಿಕ್ಕಿಲ್ಲ. ಕಾಣಿಸ್ತಿದ್ಯಾ? ಹನಿ ಫುಲ್ ಬಿಟ್ಟಿದ್ದಾರೆ ಲೆಂತ್, ನೀನು ನೋಡ್ಕ ಸಡನ್ ಆಗಿ ಬರುತ್ತೆ. ಅದು ಕಸದಲ್ಲಿ ಹಿಂಗ್ ಹೋಗ್ತಿದೆ, ಅಲ್ಲಿ ಕಸ ಇದೆ, ಆ ಗಿಡಗಳ ಮಧ್ಯದಲ್ಲಿ ಒಳಗೆ ನುಗ್ತಿದೆ. ಫೋನೊಂದೆಲ್ಲ ಸೈಲೆಂಟ್ ಮಾಡ್ಬೇಕಾಗತ್ತೆ ಯೂಟ್ಯೂಬಿಗೆ ಹಾಕೋಕೆ. ಅದು ಫೋನ್ ರಿಂಗ್ ಆಗ್ಬಿಟ್ರೆ ಹುಳಿ ಒಳಗದೆ ಕೈಯಲ್ಲಿ ಇಟ್ಕೊಂಡ್ಯ ಚೂರು ನಿಧಾನಕ್ಕೆ ಬಿಡಿಸಿ ಆಯ್ತಾ, ಏನು ತೊಂದರೆ ಏನಿಲ್ಲ, ನಿಧಾನಕ್ಕೆ ಬಿಡಿಸಿ. ಆ ಸೈಡ್ ಮೇಲೆ ಮುಂದೆ ಕಲ್ಲು ಅಂತ ಇದೆ, ಅದು ದೂರ ಕಲ್ಲನ್ನು ಅಲ್ಲೆಲ್ಲ ಒಂದೇ ಇದೆ. ಅಲ್ಲೇ ಉಂಟು ನೋಡಿ, ಬಾಡಿ ಇದೆ.
ತಲೆ ಹ್ಮ್? ವಾಪಸ್ ಬಂದು ತಲೆ ಎಲ್ಲಿದೆ? ಹಂಗಾರೆ ಅಲ್ಲಿ ಇಟ್ಕೊಂಡು ಇಲ್ಲಿ ಬಿಟ್ರೆ ಸೀದಾ ಬರ್ತದೆ ಆಚೆ ಹೋಗ್ತೀರಾ? ಹಾಂ ಹಾಂ ಹಾಂ. ಯಾವ್ದು ತಲೆನಾ? ನೀ ಬಿಡ್ಬೇಡ. ಅನಿ ನೋಡ್ಕ. ಈ ವಿಚಾರ ಅಂದರೆ ಸಡನ್ನಾಗಿ ಗೊತ್ತಾಗಲ್ಲ. ಇದೆಯಾ ಹೆಡ್ ಬೇಡ, ಫ್ರೀ ಬರುತ್ತೆ, ಫ್ರೀ ಬರುತ್ತೆ. ಇನ್ನೊಂದು ಚೂರು ಇಲ್ಲೇನಿಲ್ಲ, ತೊಂದರೆ ಇಲ್ಲ. ಹೇಳ್ಕೊಳ್ಳಿ, ಹಂಗೆ ಹೇಳ್ಕೊಳ್ಳಿ, ಬರುತ್ತೆ. ಹಂಗೇನು ಬ್ಲಾಕ್ ಏನಾಗಿಲ್ಲ ರೀ, ಅದು ಮಾಡ್ತಿರೋದು ನಾಟಕ. ಬಂತು 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 ಫುಲ್ ಬಂತು. ಈಗ ಇಟ್ಕೊಳ್ಳಿ. ನೀ ಬಂದ್ಬಿಡಿ ಕಡೆ. ಅಯ್ಯೋ ಓಹೋ ಹೋ. ಇವು ಅದೆಂತ ತಾಗ್ತಾ, ಅದು ಪೆಟ್ಟಾಗಿದ್ಯಾ? ಇಲ್ಲ ಇದೇನಾಗಿ ಡ್ಯಾಮೇಜ್ ಆಗಿಲ್ಲಲ್ಲ? ಆಗಿದೆಯಾ? ಇಲ್ಲೇ ಫ್ರಂಟ್ ಬಾ. ಎಷ್ಟು ಇರ್ದೇನ? ಎಂತ ಊರಿಗೆ ಸರಿ ಅಡ್ರೆಸ್ ಕೇಳ್ಕ ಅವ್ರದ್ದು ಏನಂತ. ರಾತ್ರಿ ಇಲ್ಲಿ ಬಂದು ನುಗ್ಗಿದ್ದ ಹಾವು ಮನೆಗೆ. ನಿನ್ನೆ ಬಂದು ಅಗ್ದು ಎಲ್ಲ ನೋಡಿದ್ರು ಕೂಡ ಸಿಕ್ಕಿಲ್ಲ. ಮತ್ತೆ ಇವತ್ತು ಬಂದ ಕೂಡಲೇ ಅರ್ಜುನ್ ಅವ್ರಿಗೆ ಫೋನ್ ಮಾಡಿದ್ವಿ. ಅವ್ರು ಅದೇ ತಕ್ಷಣ ಬಂದು ಹಾವನ್ನ ಸೇಫಾಗಿ ಹಿಡಿದಿದ್ದಾರೆ. ಎಂತ ಏರಿಯಾದ ಹೆಸರು ಇದು? ಏರಿಯಾದ ಹೆಸರು ಎರ್ಕನಡ್ಲು, ಮೆಣಸೆ ಎರ್ಕನಡ್ಲು. ಓಕೆ, ಇದು ವೈಕುಂಠಪುರ ಗ್ರಾಮ. ಸರಿ. ಕಾಳಿಂಗ ಹಾವು ಗೊತ್ತಾಯ್ತು ಯಾವ್ದು ಅಂತ? ಕಾಳಿಂಗ ನಾವು. ಕಾಳಿಂಗ ನಾವು. ಓಕೆ, ಯಾರಿಗೇನು ತೊಂದರೆ ಆಗಿಲ್ಲ? ಇಲ್ಲ, ಯಾರಿಗೂ ಏನೂ ತೊಂದರೆ ಆಗಿಲ್ಲ.